ಆನೇಕಲ್ ತಾಲೂಕಿನ ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಅತ್ತಿಬೆಲೆ ಕೈಗಾರಿಕಾ ಸಂಘದ ಕಚೇರಿಗೆ ಅತ್ತಿಬೆಲೆ ಕೈಗಾರಿಕಾ ಸಂಘದ ಅಧ್ಯಕ್ಷ ಶಿವರಾಮ್ ರೆಡ್ಡಿ ಮತ್ತು ಸಂಘದ ಸದಸ್ಯರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಈ ವೇಳೆ ಅತ್ತಿಬೆಲೆ ಕೈಗಾರಿಕಾ ಸಂಘದ ಪದಾಧಿಕಾರಿಗಳು ಮಾತನಾಡಿ, ಅತ್ತಿಬೆಲೆ ಕೈಗಾರಿಕಾ ಸಂಘದ ವತಿಯಿಂದ ಅತ್ತಿಬೆಲೆ ಕೈಗಾರಿಕಾ ಪ್ರದೇಶವನ್ನು ಅಭಿವೃದ್ಧಿ ಮಾಡಲು ಹಂತ ಹಂತವಾಗಿ ಕ್ರಮ ಕೈಗೊಳ್ಳಲಾಗುವುದು. ವಿಶೇಷವಾಗಿ ರಸ್ತೆಗಳ ಅಭಿವೃದ್ಧಿ, ಸ್ವಚ್ಛತೆ ಸೇರಿದಂತೆ ಮೂಲಭೂತ ಸೌಲಭ್ಯಗಳಿಗಾಗಿ ಹೆಚ್ಚು ಒತ್ತು ನೀಡಲಾಗುವುದು. ಜೊತೆಗೆ ಕಾರ್ಖಾನೆಗಳ ಕಾರ್ಮಿಕರ ಸಮಸ್ಯೆಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸಲಾಗುವುದು ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳ ರಂಗಸ್ವಾಮಿ, ಜಯಕುಮಾರ್, ಅತ್ತಿಬೆಲೆ ಕೈಗಾರಿಕಾ ಸಂಘದ ಉಪಾಧ್ಯಕ್ಷ ರಮೇಶ್ ಕೊರಾಡಿ, ಪ್ರಧಾನ ಕಾರ್ಯದರ್ಶಿ ರುದ್ರಪ್ಪ, ಜಂಟಿ ಕಾರ್ಯದರ್ಶಿ ಪ್ರದೀಪ್ ಸಾವಂತ್, ಖಜಾಂಚಿ ಜಯೇಂದ್ರ ಕುಮಾರೇಸನ್, ಜಂಟಿ ಖಜಾಂಚಿ ರಾಮಪ್ರಸಾದ್, ಸದಸ್ಯರಾದ ಭಾಸ್ಕರ್ ವಾಸು, ಪ್ರಕಾಶ್ ಸರ್ಕಾರ್, ಕೃಷ್ಣಪ್ಪ ಚಲಪ್ಪ, ನರೇಶ್ ಕುಮಾರ್ ಪಾಟೀಲ್, ಮ್ಯಾನೇಜರ್ ಎಬಿಎಂ ದೀಪು ಮತ್ತಿತರರು ಹಾಜರಿದ್ದರು. ಬಸವಣ್ಣವರ ವಚನಗಳಿಂದ ಪ್ರಾರಂಭಿಸೋಣ. ಲೋಕದ ಡೊಂಕೆ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರು ಮೆಚ್ಚ ಕೂಡಲ ಸಂಗಮ ದೇವ. ಇವನಾರವ ಇವನಾರವ ಇವನಾರವನೆಂದಿಸಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದಿಸಯ್ಯ, ಕೂಡಲ ಸಂಗಮ ದೇವಯ್ಯ, ನಿಮ್ಮ ಮನೆಯ ಮಗನೆಂದಿಸಯ್ಯ. ನಾಕಲೋಕೈಕೈಕ ಆಡ್ವ ದೈವ ಬಾಂಧವಂ, ಕಂಡ ಕಂಡ ದಂಡ ಪಾಣಿ ವೀರಭದ್ರ ಕೇಶವಂ, ಕೃತ್ಯಹೀನ ಕೀಚಕೋಟ ಗರ್ವ ಭಂಗ ತಾಂಡವಂ, ನೀಲಕಂಠ ರುದ್ರ ರೂಪ ಸರ್ವಲೋಕ ರಕ್ಷಕಂ, ಕೃಪಾಕರಂ ಕಠೋರ ಕಷ್ಟ ಕೃಷ್ಣ ಕರ್ಮನಾಶಕಂ, ಮದಾಂತ ಬಂಡರುಂಡ ಛೇದ ಭಕ್ ಯಾಕ ಶಿವಲಿಂಗ ನಡೆಸುತ್ತೀ ಹಿಂಗ, ಏನೇನು ಇಲ್ಲಯ್ಯ ನಮ್ಮ ಕೈಯಾಗ, ಎಡವಿಸಿ ತಾಳ ಉರುಳಿಸಿದಾಳ, ನಡೆಸಿದಿ ಬಾಳ ಶಿವ 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 ಶಿವನೇ, ಹರ 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 ಹರನೇ. ಕೇಳ ಮಾದೇವ ಮನ್ಸನ ಜೀವ, ನೀ ನುಡಿಸಿ ಆಡಾಕ ಡಮರು ಆಗ್ಯಾವ, ನಾ ಹೂವು ಹಣ್ಣು ತಂದೆ ಕಣ್ಣೀರು ನೀನು ತಂದೆ, ನಾನು ಅಳಲಿಲ್ಲೋ ತಂತಾನೆ ಬಂತಲ್ಲೋ, ನೀನು ನಗಬೋದ ನಾನಾಗಿ ಅಳಬೋದ, ಹೇ ಶಿವ
ಮನಸ್ಸು ಒಡೆದವ ಶಿವ ಕನ್ನಡದ ಅತ್ಯಂತ ದೊಡ್ಡ ಕಾರ್ಯಕ್ರಮಗಳನ್ನು ನಾಡಿನಾದ್ಯಂತ ಪ್ರಪಂಚದಾದ್ಯಂತ ಮಾಡಿದಂಥವರು. ಅದರಿಂದಾಗಿ ಭಾಳಷ್ಟು ಜನ ಪ್ರಮುಖರು ನನ್ನನ್ನು ಬಲ್ಲವರು ಮತ್ತು ನಾನು ಅವರನ್ನು ಹೆಚ್ಚಾಗಿ ತಿಳಿದವರು ಎರಡೂ ಇದೆ. ಈಗ ಬಹುಶಃ ಒಂದು 3 ಅಥವಾ 4 ತಿಂಗಳು ಜನವರಿ ತಿಂಗಳಿನಲ್ಲಿ ಅನಿಸುತ್ತೆ, ಜಯಕುಮಾರ್ ಸರ್ ನನ್ನ ನೆರೆಯವರು, ಹೊರೆ ಇಲ್ಲ ನೆರೆಯವರು, ತುಂಬ ಆತ್ಮೀಯರು, ನನ್ನ ಮಗನ ಎಲ್ಲ ಬೆಳವಣಿಗೆಗಳಲ್ಲಿ ಕಾರಣಕರ್ತರು. ನಮ್ಮದು ಒಂದು ದೊಡ್ಡ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಇದೆ, ಗ್ಲೋಬಲ್ ಈವೆಂಟ್ಸ್ ಅಂತ. ಈ ಕಳೆದ ಚುನಾವಣೆಯಲ್ಲಿ ಮಂಜುನಾಥ್ ಅವರೊಂದಿಗೆ ಡಾಕ್ಟರ್ CM ಮಂಜುನಾಥ್ ಅವರೊಂದಿಗೆ ಭಾಳಷ್ಟು ಕೆಲಸ ಮಾಡಿದಂಥ ಒಂದು ದೊಡ್ಡ ತಂಡ ನನ್ನ ಹಿಂದೆ ಇತ್ತು. ಅದಕ್ಕೆ ಅವರ ಜಯದಲ್ಲಿ ನಾವು ಭಾಳ ದೊಡ್ಡ ಪಾತ್ರಧಾರಿಗಳು. ಅದು ಅವರಿಗೆ ಒಂದು ದೊಡ್ಡ ಕೃತಜ್ಞತೆ ಸಹ ಇದೆ. ನಮ್ಮ ಎಲ್ಲ ಕೆಲಸಗಳನ್ನು ಹೂವಿನಷ್ಟು ಸರಾಗವಾಗಿ ಅವರನ್ನು ಕೆಲಸ ಮಾಡಿಕೊಡ್ತಾರೆ, ಹಾಗೂ ಅವರನ್ನು ಸುಲಭವಾಗಿ ತಲುಪಬಹುದು ಅನ್ನೋವಂಥದ್ದು. ಮತ್ತು ಈಸ್ ವೆರಿ ಪಾಸಿಟಿವ್ ಆನ್ ಈಸ್ ವರ್ಕ್. ಏನೇ ಆದ್ರೂ ಬೆಳವಣಿಗೆಗಳು ಕೆಲಸ ಮಾಡೋದಲ್ಲ, ಮಾಡಿದ ನಂತರ ಏನೇನಾಯಿತು ಅಂತ ನನಗೆ ಖುದ್ದಾಗಿ ಅವರು ಫೋನ್ ಮಾಡಿ ಹೇಳಿದ್ದಾರೆ, ಟೆಂಡರ್ ಆಗಿದೆ, ಆದಷ್ಟು ಬೇಗ ಮಾಡ್ತೀನಿ. ಆದರೆ ಈ ಕಾರ್ಯಗತ ಆಗೋದಕ್ಕೆ ಈ ಸರ್ಕಾರದ ಹಣಕಾಸಿನ ವ್ಯವಸ್ಥೆಗಳು ಮತ್ತು ವೈಫಲ್ಯಗಳಿದೆಯಲ್ಲ, ವ್ಯವಸ್ಥೆಗಳ ತುಂಬ ಕೆಟ್ಟ ವ್ಯವಸ್ಥೆಗಳಿದ್ದಾವೆ. ಹೇಳಿದ್ರಲ್ಲ, ಬೆಳಗ್ಗೆ ಹೋದರೆ ಸಾಯಂಕಾಲ ಆಗ್ತದೆ ಅಂತ. ನಿರಾಶೆ ಆಗಬೇಕಾಗಿಲ್ಲ. ಆಮೇಲೆ ಯಾಕೆ ಇಷ್ಟು ಜನ ಬಂದಿದ್ದಾರೆ, 150 ಜನ ಇದ್ದೀವಿ, 200 ಜನ ಇದೆ, ನಂಬರ್ ಗೇಮ್ ಏನೂ ನಡೆಯೋದಿಲ್ಲ ಇಲ್ಲಿ. ನಂಬರ್ ಏನಲ್ಲ, ಯಾರು ಇರೋ ನಂಬರಲ್ಲಿ ಏನು ಕೆಲಸ ಮಾಡ್ತಾರೆ ಅನ್ನೋದು ನಂಬರ್. ನಾನು ತುಂಬ ದೊಡ್ಡ ಸಂಘಗಳನ್ನು ಕಟ್ಟಿ ಬಂದವನು. ನಾಡಿನಾದ್ಯಂತ ಸಂಘಗಳ ಮೂಲಕ ರಾಷ್ಟ್ರಪತಿಯವ್ರಿಗೂ ತಲುಪಿದವರು, ಪ್ರಧಾನಮಂತ್ರಿಯವ್ರಿಗೂ ತಲುಪಿದವರು ನಾವು. ಅದರಿಂದ ನಿರಾಶೆ ಏನಾಗಬೇಕಾಗಿಲ್ಲ. ಎಲ್ಲಾದರೂ ಒಂದು ಮುಳುಗೋರ್ಗೂ ಏನಾದ್ರು ಒಂದು ಸಿಗುತ್ತೆ, ಒಂದು ಹೋಲ್ಡ್ ಸಿಗುತ್ತೆ. ಅದರಲ್ಲಿ ಭರವಸೆ ಇಟ್ಕೊಳ್ಳಿ. ಇವತ್ತು ಕಾಯಕವೇ ಕೈಲಾಸ ಅಂತ ಬಸವಣ್ಣ ಹೇಳಿದ ವಿಶ್ವಗುರುವಿನ ಇವತ್ತು ಅವರ ಜಯಂತಿ. ನಾಳೆ ನಿಮ್ಮೆಲ್ಲರ ದಿನ. ಎಲ್ಲವೂ ಎರಡನ್ನೂ ಅರ್ಥಪೂರ್ಣವಾಗಿ ಆಚರಿಸೋಣ. ಇದೆಲ್ಲದ್ರ ಜೊತೆಗೆ ನಾನೇನು ಹೇಳೋದು, ಈಗ ಜಸ್ಟ್ 2 ನಿಮಿಷ ಗೊತ್ತಾದ ಮೇಲೆ ನಮ್ಮ ಶಿವಲಿಂಗಯ್ಯ ಅಂತಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವ್ರ ಹತ್ರ. ಅತ್ಯಂತ ಕಾರ್ಯಶೀಲರು, ಪ್ರವೃತ್ತಶೀಲರು, ವಿಚಾರಶೀಲರು. ಅವರೊಂದಿಗೆ ಇದನ್ನು ಮಾತಾಡಿದೆ. ಈಗ ಟೆಂಡರ್ನ ನೀವು ಪುಷ್ ಮಾಡದೆ ಹೋದರೆ ಎಲ್ಲಿರುತ್ತೋ ಅದೇ ಸ್ಥಿತಿನಲ್ಲಿ ಇರುತ್ತೆ. ದಯಮಾಡಿ ಇದು ನನಗೋಸ್ಕರ ನೀವು ಮಾಡಲೇಬೇಕು. ನಾನು ಡಾಕ್ಟ್ರಿಗೆ ನಾಳಿದ್ರಲ್ಲಿ ಭೇಟಿಯಾಗಿ ಖುದ್ದಾಗಿ ಇದು ಮಾಡ್ತೇನೆ. ನನ್ನ ಮತ್ತೊಮ್ಮೆ ಡಾಕ್ಟರ್ನ ಭೇಟಿ ಮಾಡೋದಕ್ಕೆ ಅಥವಾ ಸಾಧ್ಯವಾದರೆ ಇಲ್ಲಿಗೆ ಕರ್ಕೊಂಬರೋದಕ್ಕೆ ಖಂಡಿತ ಪ್ರಯತ್ನಿಸ್ತೇನೆ. ಈಸ್ ವೆರಿ ಪಾಸಿಟಿವ್. ನಾನು ಅವ್ರ ಆ್ಯಟಿಟ್ಯೂಡ್ ನೋಡ್ತೀನಲ್ಲ ಡಾಕ್ಟ್ರನ್ನ, ಅವರು ಬಾಕಿ ರಾಜಕಾರಣಿನೇ ಅಲ್ಲ. ಅವರು ಏನು ಕೆಲಸ ಆಗಬೇಕು ಅಂದ್ರೂ ಓವರ್ ದ ಫೋನ್, ಅವ್ರ ಫೋನಲ್ಲೇ ಮಾಡಬೇಕು. ಯಾರಿಗೂ ಅವ್ರ ಸೆಕ್ರೆಟ್ರಿ ಮಾಡು, ನೀವು ಮಾಡಿ ಅಂತ ಇಲ್ಲವೇ ಇಲ್ಲ. ಅವ್ರ ನಂಬರಲ್ಲೇ ಮಾಡ್ತಾರೆ. ಅವರು BBMPಯ ಸಾಮಾನ್ಯ ನೌಕರನಿಂದ ಹಿಡಿದು ಪ್ರಧಾನಮಂತ್ರಿವರೆಗೂ ಮಾತಾಡಿದ್ದೆ ನಾನು ಕಣ್ಣಾರೆ ನೋಡಿದ್ದೇನೆ. ಆದ್ದರಿಂದ ಈ ವಿಷಯದಲ್ಲಿ ಅವರಿಗೆ ಭಾಳ ಇದೆ, ಆಸಕ್ತಿ ಇದೆ. ನಾನು ಹೇಳಿದೆ, ಇವತ್ತು ಹೇಳಿದೆ, ಇದೆಲ್ಲ ನೀವು ಚೆನ್ನಾಗಿ ಮಾಡಿಕೊಡಿ. ಒಳ್ಳೆ CSR ಫಂಡ್ ಬರುತ್ತೆ, ಅದನ್ನೆಲ್ಲ ನಿಮಗೆ ಡೈವರ್ಟ್ ಮಾಡ್ತಾರೆ. ಇವರೆಲ್ಲ ಅಷ್ಟು ದೊಡ್ಡ ಉದ್ಯಮಿಗಳಿದ್ದಾರೆ ಇಲ್ಲಿ. ಆ ಫಂಡಿನಿಂದ ನಿಮಗೆ ಯಾರಿಗೆ ಬೇಕು ಸೇವೆ ಮಾಡುವಂಥ ಸೌಭಾಗ್ಯ ಸಿಗುತ್ತೆ ನಿಮಗೆ. ಅದರಲ್ಲೂ ನಿಮ್ಗೆ ಆರೋಗ್ಯ ಕ್ಷೇತ್ರಕ್ಕೆ ತುಂಬ ಒಳ್ಳೆಯ ಸಹಾಯ ಆಗುತ್ತೆ ಅಂತಲೂ ನಾನು ಅವ್ರಿಗೆ ಮಾತಾಡಿದ್ದೇನೆ. ಖಂಡಿತ ಮಾಡೋಣ ಅಂತ ಹೇಳಿದ್ದಾರೆ. ಬಹುಶಃ ಈಗ ಅದು ಯಾವ ಪೊಸಿಷನಲ್ಲಿದೆ ಅಂತ ಅಂದರೆ ಟೆಕ್ನಿಕಲ್ ಟೆಂಡರು ಮತ್ತು ಫೈನಾನ್ಷಿಯಲ್ ಬಿಡ್ ಎರಡೂ ಇದೆ. ನಾನು ಖುದ್ದಾಗಿ ಒಂದು 3-4 ದಿವಸದಲ್ಲಿ ಅವ್ರನ್ನ ಖುದ್ದಾಗಿ ಭೇಟಿಯಾಗಿ, ನಾನು ಸಾಮಾನ್ಯವಾಗಿ ವಾರಕ್ಕೆ 2-3 ಸಲ ಭೇಟಿ ಮಾಡ್ತೇನೆ ಡಾಕ್ಟ್ರನ್ನ. ಒಂದು ಆರೋಗ್ಯ ವಿಷಯಕ್ಕೆ, ಇನ್ನೊಂದು ಸಾಮಾನ್ಯ ಆಡಳಿತದ ವಿಷಯಕ್ಕೆ. ಎರಡಕ್ಕೂ ಅವರಿಗೆ ಅತ್ಯಂತ ನಿಕಟ ಸಂಪರ್ಕ ನಾನು ಇಟ್ಕೊಂಡಿದ್ದೇನೆ. ನಿಮ್ಮಲ್ಲೂ ಅಷ್ಟೇ, ಯಾರಿಗಾದ್ರೂ ಆರೋಗ್ಯ ಸರಿ ಇಲ್ಲ ಅಂದರೆ ದಯಮಾಡಿ ತಿಳಿಸಿ. ವಿ ಹ್ಯಾವ್ ಗಾಟ್ ದ ಹೈಯೆಸ್ಟ್ ಇನ್ಫ್ಲೂಯೆನ್ಸ್ ಇನ್ ಹೆಲ್ತ್ ಡಿಪಾರ್ಟ್ಮೆಂಟ್. ಯಾವುದೇ ಸಮಯದಲ್ಲಿ ಎಲ್ಲಿಗೆ ಬೇಕಾದರೂ 24/7 ನನ್ನ ಸ್ನೇಹಿತರೆಲ್ಲ ಬಂದಿದ್ದಾರೆ, ಅವ್ರಿಗೆ ಗೊತ್ತು. ಇಲ್ಲಿ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಮೊನ್ನೆ ತುಂಬ ಸಮಸ್ಯೆಯಲ್ಲಿದ್ದಾಗ ನಾರಾಯಣದಲ್ಲಿ ಸ್ವಲ್ಪ ಕೆಲಸ ಮಾಡ್ತಿಲ್ಲ ಅಂದಾಗ ಡಾಕ್ಟ್ರಿಗೆ ಮಾತಾಡಿ ಇಮ್ಮಿಡಿಯೇಟ್ ಅವ್ರನ್ನ ಶಿಫ್ಟ್ ಮಾಡಿ ಅವ್ರಿಗೆ ತೆರೆದ ಹೃದಯದ ಅಪರೂಪದ ಚಿಕಿತ್ಸೆಯೊಂದನ್ನು ಮಾಡಿಸಿದೆವು ನಾವು. ಅವರು ಈಸ್ ಸೋ ಹ್ಯಾಪಿ ಅಬೌಟ್ ಇಟ್. ಅವ್ರ ಫ್ಯಾಮಿಲಿ, ನೀವು ಡಾಕ್ಟ್ರಿಂದ ಬದುಕಿದೋ ನಾವು ಅಂತ ಹೇಳಿದ್ದಾರೆ. ಹಾಗೆ ನಿಮ್ಮಲ್ಲೂ ಅಷ್ಟೇ, ಯಾರೇ ಕಷ್ಟ ಆದ್ರೂ ನಮ್ಮಲ್ಲಿ ಬರೀ ಒಂದು ಇದಲ್ಲ, 100 ಡಾಕ್ಟ್ರುಗಳು ನಮ್ಮ ಜೊತೆ ಇದ್ದಾರೆ ಅಂತ ಹೇಳೋದಕ್ಕೆ ಭಾಳ ಸಂತೋಷ ಪಡ್ತೇವೆ. ಅದು ನನ್ನ ಕಾರ್ಯಕ್ಷೇತ್ರ ಸಹ. ಆರೋಗ್ಯವನ್ನು ನಾನು ಇನ್ನು ಸಮಾಜ ಸೇವೆ ಅಂತ ಹೇಳಿದ್ರಲ್ಲ, ಸಮಾಜ ಸೇವೆಗಿಂತ ಆರೋಗ್ಯ ಕ್ಷೇತ್ರವನ್ನು ನಾನು ಖುದ್ದಾಗಿ ತೊಗೊಂಡಿದ್ದೇನೆ. ಒಂದು ಫೋನ್ ಕಾಲ್ ಸಾಕು, ನೀವು ಎಲ್ಲಿ ಬೇಕಾದ್ರೂ
ಸೇರುವಂಥದ್ದು. ಬೆಂಗಳೂರಿನ ಯಾವುದೇ ಆಸ್ಪತ್ರೆಯಲ್ಲಿ ಅತ್ಯಂತ ಕಮ್ಮಿ ದರದಲ್ಲಿ ಸಾಧ್ಯವಾದರೆ ಎಲ್ಲ ಸಹಾಯಗಳೊಂದಿಗೆ ಮಾಡುವಂಥ ವ್ಯವಸ್ಥೆ ಸಹ ಇದೆ. ಈ ರಸ್ತೆ ನಮ್ಮೆಲ್ಲರ ಪ್ರಮುಖ ಉದ್ದೇಶ. ಇದು ನಿಮ್ಮ ನರ ಮತ್ತು ನಾಡಿ ಎರಡನ್ನೂ ಖಂಡಿತ ನಾನು ಐ ವಿಲ್ ಟೇಕ್ ಕೇರ್. ಇದ್ರ ಬಗ್ಗೆ ನಾನು ಪರ್ಸನಲ್ ಆಗಿ ಡಾಕ್ಟ್ರಿಗೆ ಮಾತಾಡ್ತೇನೆ. ನೀವು ಒಂದು ತಂಡ ಯಾವೆಲ್ಲರೂ ಆದಷ್ಟು ಬೇಗ ಬನ್ನಿ. ನಾನು ಐ ವಿಲ್ ಗೆಟ್ ಯು ದ ಅಪಾಯಿಂಟ್ಮೆಂಟ್. ಒಂದು 20-25 ನಿಮಿಷ ನಿಮಗೆ ಅಪಾಯಿಂಟ್ಮೆಂಟ್ ಕೊಡಿಸ್ತೇನೆ. ಅಲ್ಲೇ ಕುಳಿತು ಅಲ್ಲೇ ಪರಿಹಾರ ಆಗಬೇಕು. ಆ ಥರದ ಏನು ಪೊಸಿಷನು, ಏನಾಗಿದೆ, ಯಾಕಾಗಿದೆ ಎಲ್ಲನೂ. ಅಥವಾ ಅವ್ರ ಹತ್ರ ಟೆಂಡರ್ ಸರಿಯಾದ ಕಾಂಟ್ರಾಕ್ಟ್ರ್ ಬರದೆ ಹೋದರೆ ಕಾಂಟ್ರಾಕ್ಟರ್ ಕೊಡ್ಸೋಕ್ಕೂ ನಾವು ರೆಡಿ ಇದ್ದೇವೆ. ಕಾಂಟ್ರಾಕ್ಟರ್ನ ಕರೆದು ಟೆಂಡರ್ ಮಾಡೋದಕ್ಕೆ ಯಾತಕ್ಕೆ ಭಯ ಅಂದರೆ ಅವ್ರಿಗೆ ಆ ಪೇ ಆಫ್ ಕೊಡೋದಕ್ಕಾಗದೇನೆ ಎಷ್ಟೋ ಜನ ಕಾಂಟ್ರಾಕ್ಟ್ಗಳು ಬರ್ತಾಯಿಲ್ಲ. ಇದು ದುರಂತಗಳು. ಕಳೆದ 4-5 ವರ್ಷಗಳಿಂದ ಯಾವ ಪೇಮೆಂಟು ಆಗ್ತಾಯಿಲ್ಲ. ಅದರಲ್ಲೂ ಪರ್ಟಿಕ್ಯುಲರಾಗಿ ನಿಮಗೆ ಇದೇನು ನಾವು ಬ್ಲ್ಯಾಕ್ ಟಾಪ್ ಮಾಡ್ತೇವೆ, ಆ ಕಾಂಟ್ರಾಕ್ಟ್ಗಳೆಲ್ಲ ನಲುಗೋಗ್ಬಿಟ್ಟಿದ್ದಾರೆ. ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿ ತೀರ್ಸೋಕ್ಕಾಗದೇ ಇದ್ದಾರೆ. ಅವರೆಲ್ಲ ಪ್ಲ್ಯಾಂಟ್ಗಳು ತುಂಬ ಕಷ್ಟದಲ್ಲಿದ್ದಾವೆ. ಅದಕ್ಕೆ ಅವರು ವೈಟ್ ಟ್ಯಾಪ್ ಅಂದ್ಕೊಂಡು ಏನೇನೋ ಮಾಡ್ತಾಯಿದ್ದಾರೆ. ಈಗ ಬ್ಲ್ಯಾಕ್ ಟಾಪ್ ಇಲ್ಲ, ವೈಟ್ ಟ್ಯಾಪ್ಗಳು ಮಾಡಿ ಬೇರೆ ಬೇರೆ ಥರದ ಯಾರೋ ಬಂದು ಮಾಡಿಬಿಟ್ಟು ಹೋಗುವಂಥ ಇದೆ. ಹೆಚ್ಚಿಗೆ ಮಾತಾಡಲ್ಲ, ಕೆಲಸ ಮಾಡೋಣ ಅಷ್ಟೇ. ಅದೊಂದೇ ಕೆಲಸ ಮಾಡಬೇಕು. ನಿಮಗೆ ಎವ್ರಿ 1 ವೀಕ್ ಐ ವಿಲ್ ಅಪ್ಡೇಟ್ ದ ಟೋಟಲ್ ಥಿಂಗ್ಸ್ ಏನಾಗಿದೆ ಅಂತ. ಡಾಕ್ಟ್ರನ್ನ ಒಂದು ಸಲ ಖಂಡಿತ ಕರ್ಕೊಂಬರೋ. ಅವ್ರು ಹೇಳಿದ್ದಾರೆ ಹೋಗೋಣ ನಾವು ಅಂತ. ಅವ್ರೇನು ಹೇಳಿದ್ರು, ಒಂಚೂರು ಕೆಲಸ ಶುರುವಾದರೆ ಹೋಗೋದಕ್ಕೆ ಚೆನ್ನಾಗಿರುತ್ತೆ, ಏನೂ ಮಾಡ್ದೇನೆ ಅಲ್ಲಿಗೆ ಹೋಗೋದ್ರ ಅರ್ಥ ಇಲ್ಲ ಅಂತಲೂ ಹೇಳಿದ್ರು. ಅವ್ರನ್ನ ಖುದ್ದಾಗಿ ನಾನು KIDB ಕರ್ಕೊಂಡು ಹೋಗುವಂಥ ಜವಾಬ್ದಾರಿ ನಾನು ಖಂಡಿತ ತಗೊಳ್ತೇನೆ. ನನ್ನ ಜೊತೆ ಬರ್ತಾರವರು. ಕುಳಿತು ಮಾತಾಡಿ ಏನಾದ್ರು ಮಾಡುವಂಥ ಇದಕ್ಕೆ ಮಾಡ್ತೇನೆ. ನಿಮ್ಮನ್ನೆಲ್ಲ ನೋಡಿ ಸಂತೋಷ ಆಯಿತು. ಈ ದೇಶದ ಉದ್ಯಮೆದಾರನೇ ಈ ದೇಶದ ಬದುಕು ಕಲಿಸ್ತಾ ಇರೋರು. ನಾನು ಒಬ್ಬ ಉದ್ಯಮೆದಾರನಾಗಿದ್ದೆ. ಇಲ್ಲಿಯ ಮಾರ್ಕೆಟ್ ಪರಿಸ್ಥಿತಿ ಇವೆಲ್ಲ ನೋಡಿ ಮುಚ್ಚಿಬಿಟ್ಟು ಬೇರೆ ಬೇರೆ ಕೆಲಸಗಳಿಗೆ ಕೈ ಹಾಕಿದೆ ನಾವು. ನಾನು ಒಬ್ಬ ದೊಡ್ಡ ಒಂದು ವೋಲ್ಟೆಕ್ಸ್ ಸ್ಟೆಬಿಲೈಸರ್ ಅಂತ ಒಂದು ದೊಡ್ಡ ಇಂಡಸ್ಟ್ರಿ ಮಾಡಿದ್ದೆ ಸುಮಾರು ಒಂದು 20 ವರ್ಷದ ಹಿಂದೆ. ಮಾರ್ಕೆಟ್ ಪರಿಸ್ಥಿತಿ ಹೊಂದಾಣಿಕೆ ಆಗಲಿಲ್ಲ, ಹಾಗೆ ಇದಾಯಿತು. ನಿಮಗೆಲ್ಲ ಒಳ್ಳೆಯದಾಗಲಿ, ಶುಭವಾಗಲಿ. ನೀವು ಯಾರೂ ನಿರಾಶೆ ಆಗಬೇಕಾಗಿಲ್ಲ. ಇನ್ನು ಮುಂದೆ ಚೈನಾಗಿನ ಎಲ್ಲ ಸ್ವಲ್ಪ ಸಂಕಷ್ಟದಲ್ಲಿದ್ದಾಗ ಭಾರತಕ್ಕೆ ಒಳ್ಳೆಯ ಭವಿಷ್ಯ ಇದೆ ಮೋದಿಯವರಿದ್ದಾಗ. ಆದ್ದರಿಂದ ನೀವೆಲ್ಲ ಪ್ರವೃತ್ತರಾಗಿ ಆದಷ್ಟು ಬೇಗ ರಸ್ತೆ ಮಾಡಿಸೋದಕ್ಕೆ ನಾನು ನನ್ನ ಕಿರುಕಾಣಿಕೆ ಅಳಿಲ್ ಸೇವೆ ಖಂಡಿತ ನನ್ನ ಜಯಕುಮಾರ್ ಜೊತೆನಲ್ಲಿ ಹೋಗಿ ಮಾತಾಡ್ಕೊಂಬರ್ತೇನೆ. ನಿಮ್ಮದೊಂದು ನಿಯೋಗ ಬನ್ನಿ ಆದಷ್ಟು ಬೇಗ. ನಿಮಗೆ ಶುಡ್ ನೋ ಇಟ್, ಏನು ವಾಟ್ ಈಸ್ ಹ್ಯಾಪನಿಂಗ್ ಅಂತಾದರೂ ಗೊತ್ತಾಗಬೇಕು. ಅಥವಾ ಏನಾದರೂ KIDB ಆಫೀಸರ್ಸ್ ಕರ್ಸೆ ಮಾಡುವಂಥ ಕೆಲಸನೂ ನಾನು ಮಾಡಿಕೊಡ್ತೇನೆ. ನಾವೆಲ್ಲೋ ಕುಳಿತು ಎಲ್ಲೋ ಫೋನ್ ಮಾಡೋದಲ್ಲ. ಡಾಕ್ಟ್ರ್ ಹತ್ರ KIDB ಆಫೀಸರ್ಸ್ ಬಂದಿರಬೇಕು, ನಾವೆಲ್ಲ ಅಲ್ಲಿಗೆ ಹೋಗಬೇಕು, ಅವ್ರು ನಮಗೆ ರಿಪ್ಲೈ ಮಾಡಬೇಕು. ಈಗ 1-2 ನಂಬರ್ ಸಹ ಕೊಟ್ಟರು. ಇದನ್ನಾಗಲೇ ಕಳಿಸ್ಕೊಟ್ಟಿದ್ದೀನಿ ಇಮ್ಮಿಡಿಯೇಟಾಗಿ. ಶಿವಲಿಂಗಯ್ಯ ಈಗಾಗಲೇ ಫೋನ್ ಮಾಡಿದ್ದಾರೆ ವಾಪಸ್ಸು, ಏನು ಅಂತ ಗೊತ್ತಿಲ್ಲ. ಬಹುಶಃ ಇವತ್ತು ರಜಾ ಹಣ ನಾಳೆ ನಾಳಿದ್ರಲ್ಲಿ ನಾನು ಮಾಡ್ತೀನಿ ಅಂತ ಹೇಳಿರ್ಬೇಕಿರ್ಬೋದು. ಖಂಡಿತ ಮಾಡಿಸೋಣ. ನಿಮಗೆಲ್ರಿಗೂ ಶುಭವಾಗಲಿ. ನೀವು ನನ್ನನ್ನು ಕರೆಸಿ ಗೌರವಿಸಿದ್ದಕ್ಕೆ ನಿಮ್ಗೆ express my gratitude and thanks to Sivaram Reddy sir. He has given the office premises on the main road for 4 years at around 15,000 rupees a month and for free. He has not charged anything, and for 4 years, and with that premises we did a lot of work, and basic work was done there. And also Mr. Keshav Reddy, he gave the office furniture and other equipments for that to start the office thing. I also thanks all the members of the Attibele Industry Association for their valuable contribution, which helped us to develop the funds and move ahead and do all the work. Then recently we went to KIDB and approached them, and they have given this office building at around 4,750 rupees a month as rent, towards rent, and 50,000 rupees advance. So we have mobilized this fund in the association, and we have paid it, and regularly we are paying the rent. We also have an office admin of around 15,000 rupees. We are paying a monthly salary of 15,000 rupees. And then after getting this office building, we had to spend a lot of money to renovate the building. It is all plasters were coming down, and we had no sanitation, no plumbing, nothing was there. So among our EC members, we have contributed around 25,000 rupees per person. And Sir Ramesh sir, he has taken care of this complete UPC windows, providing all the windows, and painting has been taken care of Naveen sir.
So like this, we have distributed the expenditure among our EC members and got everything done now. So this is, you can see the results of that, and it is now it's functional. So in future also we expect some contributions from the fellow members of the association, so that we can take it to the better thing. And we are also planning on having a conference hall and other facilities, enable speakers from reputed concerns and who have experience to come and share their experience with our association and train our staff. So we request all members to kindly participate and give their valued feedback and contributions. Thank you all. We have great gratitude for all people who have come and given their time and who's able to participate. I think we can take it forward. ಖುಷಿ ಆಗುತ್ತೆ, ಅಟ್ಲೀಸ್ಟು ಇಷ್ಟು ಜನ ಬಂದಿದ್ದೀರಾ ಅಂತ ತುಂಬ ಖುಷಿ ಆಗುತ್ತೆ. ಇವಾಗ ನಮ್ಮ ಚೀಫ್ ಗೆಸ್ಟ್ ರಂಗಣ್ಣ ಅವರು ಹೇಳಿದ್ದು, ನಮ್ಮ MP Dr. C.N. Manjunath, which is the MP elected from our constituency, Attibele, Anekallu, ಅದೆಲ್ಲ. So he has shown very positive approach to do the roads ಆಗಲಿ, ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಇಲ್ಲಿ ಸ್ವಲ್ಪ ಡೆವಲಪ್ ಮಾಡಲೇಬೇಕು ಅಂತ ನಾವು ಎಲ್ಲ ಮೀಟ್ ಮಾಡಿದಾಗ, ಅವ್ರ ಆಫೀಸಲ್ಲಿ ಹೋಗಿ ಮೀಟ್ ಮಾಡಿದಾಗ ತುಂಬ ಪ್ರೊಆಕ್ಟಿವ್ ಆಗಿ ಅವರು ನಮ್ಮ ಇದಕ್ಕೆ ಅಕ್ಸೆಪ್ಟ್ ಮಾಡಿದ್ದಾರೆ. ಸೊ ಮೀನ್ ವೈಲ್ ಇವಾಗ ನೀವು ಇಲ್ಲ ನಮ್ಮ ಟ್ರೆಷರ್ ಹೇಳ್ದಂಗೆ ಈ ಬಿಲ್ಡಿಂಗ್ದು ತುಂಬ ಖರ್ಚೆಲ್ಲ ನಾವು ವಿ ಹ್ಯಾವ್ ಟೇಕನ್ ಕೇರ್. ಆ್ಯಂಡ್ ನಿಮ್ಮ ಕಾಂಟ್ರಿಬ್ಯೂಷನ್ ಇವಾಗ ಏನಾಗಿದೆ, ಅಸೋಸಿಯೇಷನ್ ಅಂತ ನಾವು ಇಂಡಸ್ಟ್ರಿ ಹತ್ರ ಹೋದರೆ ಇವ್ರು ಬರೋದು ಬರೀ ದುಡ್ಡುಗೋಸ್ಕರನೇ ಅಂತ. ವಿ ಆರ್ ವರ್ಕಿಂಗ್ ಇನ್ ಟೋಟಲ್ ಟ್ರಾನ್ಸ್ಪರೆಂಟ್ ಮೆಥಡ್. ನಾಟ್ ಇವನ್ ಸಿಂಗಲ್ ಪೈಸಾ ಈಸ್ ಬೀನ್ ಮಿಸ್ಯೂಸ್ಡ್. ಇನ್ಫ್ಯಾಕ್ಟ್ ನಾವು ಒಂದು 10 ಜನ 12 ಜನ ಇದ್ದೀವಿ. ಇದುವರೆಗೂ ಟೋಟಲ್ ನಾವು ಏನಿದೆ, ವಾಟ್ ಎವರ್ ಎಕ್ಸ್ಪೆನ್ಸಸ್ ಆರ್ ದೇರ್, ನಾವೇ ಬೇರ್ ಮಾಡಿಕೊಂಡು ನಾವು ಏನೋ ಒಂದು ಪುಷ್ ಮಾಡಿಕೊಂಡು, ಓಕೆ ಇವತ್ತಿಲ್ಲ ನಾಳೆ ನಮಗೆ ಒಂದು ಏನೋ ಒಂದು ಆಫೀಸ್ ಆಗಲಿ ಇಲ್ಲ ರೋಡ್ ಆಗಲಿ ಏನೋ ಒಂದು ಆಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನಿಂದ ನಾವು ಮಾಡ್ತಾಯಿದ್ದೀವಿ. ಆ್ಯಂಡ್ ಆ್ಯಸ್ ಎವ್ರಿಥಿಂಗ್ ಎಲ್ಲರಿಗೂ ಗೊತ್ತಿದ್ದಂಗೆ ಲೈಫ್ ಲೈನ್ ಫಾರ್ ಎನಿ ಆರ್ಗನೈಸೇಷನ್ ಈಸ್ ಮನಿ. ಅದು ದಯವಿಟ್ಟು ವಿ ರಿಕ್ವೆಸ್ಟ್ ಯು ಟು ಗಿವ್ ಯುವರ್ ಕಾಂಟ್ರಿಬ್ಯೂಷನ್ಸ್, ಸೆಲ್ಫ್ಲೆಸ್ ಕಾಂಟ್ರಿಬ್ಯೂಷನ್ಸ್. ಅಫ್ಕೋರ್ಸ್ ಇದೆಲ್ಲ ಏನು ಯು ಕಾಂಟ್ ಕ್ಲೇಮ್ ಇನ್ಕಮ್ ಟ್ಯಾಕ್ಸ್. ಇವಾಗ ನಮ್ಮ ಕೈನಲ್ಲಿರೋದು ಅಸೋಸಿಯೇಷನ್ ಆಫೀಸ್ನ ಸ್ವಲ್ಪ ಒಂದು ಮಟ್ಟಿಗೆ ಏನಾದರೂ ಒಂದು ಡೀಸೆಂಟಾಗಿ ಒಂದು ಹಾಲು, ಕಾನ್ಫರೆನ್ಸ್ ಹಾಲು, ಆಮೇಲೆ ಏನಾದರೂ ಮೀಟ್ ಮಾಡಿದಾಗ ಹಾಲಲ್ಲಿ ಫರ್ನಿಚರ್ ಆಗಲಿ, ಆಮೇಲೆ ಮುಂದ್ಗಡೆ ಗೇಟ್ ಆಗಲಿ, ಕಾಂಪೌಂಡ್ ವಾಲ್ ಆಗಲಿ, ಇದೆಲ್ಲ ನಾವು ಎಸ್ಟಿಮೇಷನ್ಸ್ ತೊಗೊಂಡಿದ್ದೀವಿ. ಆ್ಯಂಡ್ ವಿ ಆಲ್ಸೋ ವುಡ್ ಲೈಕ್ ಟು ಇನ್ಫಾರ್ಮ್ ದಟ್ ವಾಟ್ ಎವರ್ ದಿ ಕಾಂಟ್ರಿಬ್ಯೂಷನ್ಸ್ ಆರ್ ದೇರ್, ವಿ ವಿಲ್ ಬಿ ಡಿಸ್ಪ್ಲೇಯಿಂಗ್. ಇವಾಗ ಫಾರ್ ಎಕ್ಸಾಂಪಲ್ ಈ ಶೆಡ್ಗೆ ದಿಸ್ ವೇರ್ ಎವರ್ ದಿ ಪ್ಲೇಸ್ ವಿ ಆರ್ ಸಿಟ್ಟಿಂಗ್, ಇಲ್ಲಿ ಒಂದು ಕಾನ್ಫರೆನ್ಸ್ ಹಾಲ್ ಮಾಡಬೇಕು ಅಂತ ವಿತ್ ಪಫ್ ಶೀಟ್ ಹಾಕ್ಬಿಟ್ಟು 4 ಕಡೆ ವಾಲ್ ಕಟ್ಬಿಟ್ಟು ಒಂದು ಡೀಸೆಂಟಾಗಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ ORB ಅವ್ರು ಬಂದಿದ್ದಾರೆ, ಇಲ್ಲ ಮತ್ತು MSME ಅವ್ರ ಕಡೆ ಬಂದಿದ್ದಾರೆ. ಸೊ ದೇರ್ ಆರ್ ಲಾಟ್ ಆಫ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ಸ್ ಹು ಆರ್ ಅಪ್ರೋಚಿಂಗ್ ಅಸೋಸಿಯೇಷನ್ ವಿಚ್ ವಿಲ್ ಬಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಬೆನಿಫಿಟಿಂಗ್ ದಿ ಇಂಡಸ್ಟ್ರೀಸ್. ಸೊ ಅವರು ನಿಮ್ಮ ಇಂಡಸ್ಟ್ರಿ ಎಂಪ್ಲಾಯೀಸ್ನ ಇಲ್ಲಿಗೆ ಕಳಿಸಿ ಒಂದು ಜಾಯಿಂಟ್ ಇದರಲ್ಲಿ ನಾವು ಮಾಡಬೇಕು ಅಂದರೆ ವಿ ನೀಡ್ ಒನ್ ಪ್ಲೇಸ್ ಟು ಡೂ ಕಂಡಕ್ಟ್ ದೀಸ್ ಪ್ರೋಗ್ರಾಮ್ಸ್. ದಯವಿಟ್ಟು ನಿಮ್ಮ ಸೆಲ್ಫ್ಲೆಸ್ ಕಾಂಟ್ರಿಬ್ಯೂಷನ್ನ ಅತ್ತಿಬೆಲೆ ಇಂಡಸ್ಟ್ರೀಸ್ ಅಸೋಸಿಯೇಷನ್ಗೆ ಇವತ್ತಿಂದ ಒಂದು ಇದರಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇದೆಲ್ಲ ಸ್ಮಾಲ್ ಅಮೌಂಟ್ ಆಗೋದಿಲ್ಲ. ನಾವು ದೊಡ್ಡ ಒಂದು ಸ್ಟೋರಿ ಬಿಲ್ಡಿಂಗ್ ಮಾಡಿಬಿಟ್ಟು ಕಾಂಕ್ರೀಟ್ ಹಾಕಿ ಇದೆಲ್ಲ ಇದರಲ್ಲಿ ನಾವೇನು ಮಾಡ್ತಾ ಇಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಈ ಶೆಡ್ಗೇನೆ 6,70,000 ಅಪ್ರಾಕ್ಸಿಮೇಟಾಗಿ ಒಂದು ಎಸ್ಟಿಮೇಷನ್ ಕೊಟ್ಟಿದ್ದಾರೆ. ಕೆಳಗಡೆ ಪೇವರ್ಸ್ ಹಾಕಬೇಕು, ಅದಕ್ಕೊಂದು 2 ಲಕ್ಷ ಕೊಟೇಶನ್ ಕೊಟ್ಟಿದ್ದಾರೆ. ಫ್ರಂಟಲ್ಲಿ ವಾಲ್ ಒಂದು ಕನ್ಸ್ಟ್ರಕ್ಷನ್ ಮಾಡಬೇಕು, ಅದು ಒಂದು 2.5 lakhsವರೆಗೂ ಕೊಟ್ಟಿದ್ದಾರೆ. ಗೇಟ್ ಒಂದು ಹಾಕಬೇಕು, ಮತ್ತು ಸೈಡಲ್ಲಿ ಒಂದು ವಾಲ್ ಆಗಬೇಕು. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಇಟ್ ಇನ್ವಾಲ್ವ್ಸ್ ಲಾಟ್ ಆಫ್ ಫೈನಾನ್ಷಿಯಲ್ ಇನ್ವಾಲ್ವ್ಮೆಂಟ್. ದೇರ್ ಆರ್ ಮೆನಿ. ನಾನು ಕೆಲವರು ಇದು ತೊಗೊತೀನಿ, ದೇ ಆರ್ ರಿಯಲಿ ಫ್ಲರಿಶಿಂಗ್ ಆ್ಯಂಡ್ ವಿ ರಿಯಲಿ ವಾಂಟ್ ದೆಮ್ ಟು ಫ್ಲರಿಶ್ ಈವನ್ ಮೋರ್. ಲೈಕ್ ಸ್ನೈಡರ್ ಆಗಲಿ, ದಿಗ್ವಿಜಯ್ ಅವರಾಗಲಿ, ಬ್ಯೂಲರ್ ಅವರಾಗಲಿ, ಮತ್ತು ಇನ್ನು
few, to name just a few, Ashirwad, just to name a few, you have to come forward. And yes, ಇವಾಗ ನಾನು ಇವತ್ತು ಹೇಳ್ತೀನಿ, ಇವಾಗ ಇದು ಕಾನ್ಫರೆನ್ಸ್ ಹಾಲ್ ಈ ಸ್ಪಾನ್ಸರ್ಡ್ ಬೈ ಸೊ ಆ್ಯಂಡ್ ಸೊ ಪರ್ಸನ್ ಅಂತ ದೊಡ್ಡದಾಗಿ ವಿ ವಿಲ್ ಪುಟ್ ದಿ ಡೋನರ್ಸ್ ನೇಮ್. ಸೊ ದಯವಿಟ್ಟು ನಿಮ್ಮ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಇಲ್ಲ, ನೀವು ಮ್ಯಾನೇಜ್ಮೆಂಟ್ ಅವ್ರು ಇಲ್ಲೇ ಇದ್ದರೆ ಐ ವುಡ್ ರಿಕ್ವೆಸ್ಟ್ ಯು ಟು ಟೇಕ್ ವಾಲಂಟರಿ ಇನ್ವಾಲ್ವ್ಮೆಂಟ್. ಆ್ಯಂಡ್ ಇವಾಗಲೇ ಏನಾದರೂ ಅನೌನ್ಸ್ ಮಾಡೋಂಗಿದ್ರೆ ವಿ ವಿಲ್ ಬಿ ವೆರಿ ಹ್ಯಾಪಿ. ಆ್ಯಂಡ್ ನೀವು ಇಲ್ಲ ನಮ್ಮ ಸ್ಪೆಸಿಫಿಕೇಷನ್ಗೋಸ್ಕರ ನಮ್ಮ ಸ್ಪೆಸಿಫಿಕೇಷನ್ ಪ್ರಕಾರ ನೀವೇ ಮಾಡ್ತೀವಿ ಅಂದರೆ ನೀವೇ ಮಾಡಿ. ಇವಾಗ ನಮಗೆ ವಾಲ್ ಬೇಕು, ಪಫ್ ಶೀಟ್ ಬೇಕು, ಇನ್ಸುಲೇಷನ್ ಇದ್ದರೆ ನಮಗೆ ಸ್ವಲ್ಪ ವೆಂಟಿಲೇಷನ್ ಅದೆಲ್ಲ ಚೆನ್ನಾಗಿರುತ್ತೆ, ಹೀಟ್ ಆಗಲ್ಲ ಅಂತ. ಸೊ ನಾವು ಸ್ಪೆಸಿಫಿಕೇಷನ್ ನೀವೇ ಎಲ್ಲ ಮಾಡಿಸಿ. ನಾವು ಕೊಟ್ಟಿರೋ ರೇಟ್ ನಿಮ್ಗೆ ಜಾಸ್ತಿ ಅನಿಸುತ್ತೆ ಅಂದರೆ ನೀವೇ ಮಾಡಿಸಿ, ಖುದ್ದಾಗಿ ನೀವೇ ಯಾರನ್ನಾದರೂ. ಕ್ರೌಡ್ ಇಂಡಸ್ಟ್ರಿಯಲಿಸ್ಟ್ ಬರೋದು ಸ್ವಲ್ಪ ಚಾಲೆಂಜು. ಇಲ್ಲೂ ಅದೇ ಹೊಸ ಆಫೀಸ್ ಮಾಡಿದ್ದೀವಿ, ತುಂಬ ಖುಷಿ ಆಗ್ತಾಯಿದೆ ನೋಡಿ. ಯಾಕೆಂದರೆ ವಿ ಆರ್ ಲೋನ್ ಎಕ್ಸ್ಟೆಂಡೆಡ್ ಕ್ರೆಡಿಟ್ ಫೆಸಿಲಿಟಿ ಇರೋದ್ರಿಂದ ನಿಮ್ಗೆ ಯಾವುದೇ ಥರ ಸಿಬಿಲಲ್ಲಿ ರಿಫ್ಲೆಕ್ಟ್ ಆಗಲ್ಲ. ಸೊ ದಟ್ ವೇ ನೀವು EMI ಬೇಸಿಸ್ ಮೇಲೆ ಕಟ್ಕೊಂಡು ಹೋಗ್ತೀರಾ ಅಷ್ಟೇ. ಕೈಗಾರಿಕಾ ಅತ್ತಿಬೆಲೆ ಪ್ರದೇಶ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಾವು ಹೊಸದಾಗಿ ಒಂದು ಅಸೋಸಿಯೇಷನ್ ಆಫೀಸ್ ತಗೊಂಡು KIDBಯಿಂದ ನಮಗೆ ಕೊಟ್ಟಿದ್ದಾರೆ. ಅದನ್ನು ವಿತ್ ಮಿನಿಮೈಸ್ ರೆಂಟಲಲ್ಲಿ ಆ ಟೀಮಿಗೆ ನಮ್ಮ ಎಲ್ಲ ಟೀಮ್ ಕಡೆಯಿಂದ ಧನ್ಯವಾದಗಳು. ಮತ್ತು ಇವತ್ತು ಏನು ನಾವು ಕಾರ್ಯಕ್ರಮ ಇಟ್ಟಿದ್ವಿ, ಅಸೋಸಿಯೇಷನ್ ಆಫೀಸ್ ಓಪನಿಂಗ್ ಸೆರೆಮನಿ ಇತ್ತು, ಅದನ್ನು ಎಲ್ಲರೂ ಬಂದು ಚೆನ್ನಾಗಿ ನಡೆಸಿ ಪೂಜೆ ಪುರಸ್ಕಾರ ಎಲ್ಲ ಆಗಿ ಅದನ್ನು ಆಗಿದೆ. ಮುಂದೇನೂ ಈ ಥರ ಕಾರ್ಯಕ್ರಮ ಈ ಆಫೀಸ್ ಮುಖಾಂತರ ಅಸೋಸಿಯೇಷನ್ ಮುಖಾಂತರ ನಡೀತಾ ಇರ್ತದೆ. ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಇನ್ನೊಂದು ಮುಖ್ಯವಾದದ್ದು, ನಮ್ಮದು ಏನು ಹಳೆ ಇಂಡಸ್ಟ್ರಿಯಲ್ ಏರಿಯಾ ಇದು ರಸ್ತೆ ತುಂಬ ವರ್ಷದಿಂದ ಅದನ್ನು ನೋಡೇ ಇಲ್ಲ ರಿಪೇರಿ ವರ್ಕ್ ಅನ್ನೋದು. ಅದಕ್ಕೆ ಒಂದು 2-3 ತಿಂಗಳಲ್ಲಿ ಅದನ್ನು ರಸ್ತೆ ಕೆಲಸ ಪ್ರಾರಂಭ ಆಗುತ್ತೆ. ಅದಕ್ಕೆ ನಮಗೆ ತುಂಬ ಸಹಕಾರ ಕೊಟ್ಟು ನಮ್ಮ ಡಾಕ್ಟರ್ CN ಮಂಜುನಾಥ್ ಅವರು ನಮಗೆ ತುಂಬ ಸಹಕಾರ ಮಾಡಿ, ಅವ್ರ ಹತ್ರ ನಾವು ಹೋದ್ಮೇಲೆ ಇದನ್ನು ಟಾಪ್ ಪ್ರಿಯಾರಿಟಿಲಿ ತಗೊಂಡು ಇದನ್ನು ಮಾಡಿ ಕೊಡ್ತೇವೆ ನಿಮಗೆ ಅಂತ ನಮ್ಮ ಎದುರುಗಡೆನೆ ಅವರು ಯಾರಿಗೆ ಮಾತಾಡಬೇಕು ಅಧಿಕಾರಿಗಳಿಗೆ ಮಾತಾಡಿ ಆ ಕೆಲಸ ಕಾರ್ಯ ನಡೀತಾ ಇದೆ. ಟೆಂಡರ್ ಆಗಿದೆ, ಅತಿ ಶೀಘ್ರದಲ್ಲಿ ಆ ಕೆಲಸನ ಪ್ರಾರಂಭ ಆಗ್ತದೆ. ಅದಕ್ಕೆ ಆ ಕೆಲಸಕ್ಕೆ ನಮಗೆ ಡಾಕ್ಟರ್ CN ಮಂಜುನಾಥ್ ಅವ್ರ ಹತ್ರ ಹೋಗಲಿಕ್ಕೆ ಕರ್ಕೊಂಡು ಹೋಗಿರೋದು ನಮ್ಮ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಮಿಸ್ಟರ್ ರಮೇಶ್ ಅವರು, ಮತ್ತು ಜಯೇಂದ್ರ ಅವರು, ಮತ್ತು ರಂಗಣ್ಣ ಸರ್ ಅವರು ನಮಗೆ ಕರ್ಕೊಂಡೋಗಿ ಇದನ್ನು ಅತಿ ಶೀಘ್ರದಲ್ಲಿ ನಿಮ್ಮನ್ನು ಮಾಡಿಸ್ಕೊಡ್ತೇವೆ ಅಂತ ಭರವಸೆ ಕೊಟ್ಟು, ಆ ಭರವಸೆ ಪ್ರಕಾರನೇ ಕೆಲಸ ನಡೀತಾ ಇದೆ. ಅತಿ ಶೀಘ್ರದಲ್ಲಿ ಆಗುತ್ತೆ. ಅವರಿಗೆ ಡಾಕ್ಟರ್ CN ಮಂಜುನಾಥ್ ಅವರಿಗೆ ದೇವರು ಒಳ್ಳೆ ಆರೋಗ್ಯ ಆಯುಷ್ಯ ಕೊಟ್ಟು ಇದೇ ಥರ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಪ್ರೋತ್ಸಾಹ ಕೊಡಲಿ. ಅವರೊಬ್ಬ ರಾಜಕೀಯ ಅಂತ ನಾವು ಹೋಗಿರಲಿಲ್ಲ, ಅವರ ಸೇವೆ ನಾವು ನಿರಂತರವಾಗಿ ನೋಡ್ತಾ ಇದ್ದೇವೆ. ಡಾಕ್ಟರ್ CN ಮಂಜುನಾಥರ ಸೇವೆ ನಾವು ತುಂಬ ವರ್ಷದಿಂದ ನೋಡ್ತಾ ಇದ್ದೇವೆ. ಅವರ ಫೋಟೋ ತುಂಬ ಜನ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ನಾವು ಅವರ ದೇವರನ್ನೇ ನೋಡ್ತೇವೆ. ಅವರಿಗೆ ಇದೇ ಥರ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಇಂಥ ಇದರಲ್ಲಿ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಲಿಕ್ಕೆ ಮತ್ತು ಇಂಥ ಸೇವೆ ಮಾಡಲಿಕ್ಕೆ ಅವರಿಗೆಲ್ಲ ದೇವರು ಕೊಡಲಿ ಅಂತ ನಮ್ಮೆಲ್ಲರ ಆರೈಕೆ. ಸಾಕಷ್ಟು ಸಮಸ್ಯೆಗಳಿದೆ, ಅಭಿವೃದ್ಧಿ ಇರ್ಬೋದು, ಕಾರ್ಮಿಕರಿಗಿರ್ಬೋದು, ಮುಂದೆ ಸಂಘ ಯಾವ ರೀತಿ ಕೆಲಸ ಮಾಡ್ತದೆ ಅದಕ್ಕೆ ನಾವೆಲ್ಲ ನಮ್ಮ ಸಂಘದ ವತಿ ಕಡೆಯಿಂದ ನಾವೆಲ್ಲ ಅದನ್ನ ಮಾಡ್ತಾನೆ ಇದ್ದೇವೆ. ಸಣ್ಣ ಸಣ್ಣ ಏನೇನು ಅದರಲ್ಲಿ ಸಮಸ್ಯೆ ಇತ್ತು ಬಗೆಹರಿಸ್ತಾ ಇದ್ದೀವಿ. ಕೆಲವೊಂದು ರಸ್ತೆದಿರ್ಬೋದು, ಬೇರೆ ಬೇರೆ ಅದು ಡಿಪಾರ್ಟ್ಮೆಂಟಿಂದ ಕಡೆ ಇರೋದು, ನಮ್ಮ ಕಡೆಯಿಂದ ಅದನ್ನ ಪ್ರೋತ್ಸಾಹ ಮಾಡ್ತಾ ಇದ್ದೇವೆ. ಅದರ ನಮ್ಮ ಇಂಡಸ್ಟ್ರೀಸ್ ಅವರು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ, ನಮ್ಮ ಡಿಪಾರ್ಟ್ಮೆಂಟ್ ಅವರು ನಮಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. KIDB ಇರೋದು, KSPC ಬರೋದು, ಬೇರೆ ಲೇಬರ್ ಇರ್ಬೋದು, ಅವ್ರೂ ನಮಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಇವತ್ತು. ಹೌದು, ಮುಂದಿನ ನಾವು ಅದನ್ನ ನಮ್ಮ ಇಂಡಸ್ಟ್ರೀಸ್ನ ಜೊತೆಗೆ ತಗೊಂಡೋಗಿ ಯಾರಿಗೆ ಏನಾದ್ರು ಸಮಸ್ಯೆ ಇದ್ರು ನಾವು ಜೊತೆಗೆ ನಿಂತು ಮುಂದೆ ತಗೊಂಡು ಹೋಗ್ತೇವೆ ಅಂತ ನಾವು ಅವರಿಗೆ ಈ ವೇದಿಕೆ ಮುಖಾಂತರ ಹೇಳ್ತೇವೆ. ಈಗಾಗಲೇ ಬಂಸದ ಕೈಗಾರಿಕೆ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಅದೇ ರೀತಿ ಈ ಸಂಘ ಅದ್ರ ಮೇಲೆ ಕೈಗಾರಿಕಾ ಅಭಿವೃದ್ಧಿ ಆಗುತ್ತೆ. ಈಗ ನಾವು ಇನ್ನೊಂದು ಬಂಸಂದ್ರದಲ್ಲಿ ಅಲ್ಲಿನೂ ನಮ್ಮ ಸ್ನೇಹಿತರೇ ಇರೋದು, ನಾವು ಜೊತೆಗೆ ಇರೋದು, ಅಲ್ಲಿ ಏನು ನಡೀತಾ ಇದೆ ಅಸೋಸಿಯೇಷನ್, ಅದೇ ಥರ ನಾವು ಇಲ್ಲಿ ಇದು ನಮ್ಮ ಸಣ್ಣದು ಭಾರಿ ಅತಿ ಚಿಕ್ಕದಾದ ಇಂಡಸ್ಟ್ರಿಯಲ್ ಏರಿಯಾ. ಇಲ್ಲಿ ಇನ್ನೂ ಆ ಥರ ಇರಲಿಲ್ಲ. ಈಗ ನಾವು ಅದನ್ನು ಒಂದು ತಗೊಂಡಿದ್ದೇವೆ, ಮುಂದೆ ಮಾಡಬೇಕು ಅಂತ. ನಮ್ಮ ಏನು BIA ಇದೆ ಅಲ್ಲಿ ನಮ್ಮ ಸ್ನೇಹಿತರು ಪ್ರಸಾದ್ ಅವರೇ ಇರೋದು ಅಧ್ಯಕ್ಷರು. ನಾವೆಲ್ಲ ಜೊತೆಗೆ ಇರೋದು, ಜೊತೆಗೆ ಬಂದಿರೋದು ಇಂಡಸ್ಟ್ರೀಸ್ಗೆ. ಅವರು ನಮ್ಗೆ ಏನಾರು ಇದ್ರೂ ನಮಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಈ ಥರ ಮಾಡೋಣ, ಹಿಂಗೆ ಹೋಗೋಣ, ಅವ್ರ ಹತ್ರ ಹೋಗೋಣ ಅಂತ. ಅವರದ್ದು ಹೆಲ್ಪು ತಗೊಳ್ತೇವೆ ನಾವು. ಸಮಸ್ಯೆ ಇದ್ದಾಗ ಅವರು ನಮಗೆ ಡೈರೆಕ್ಷನ್ ಮಾಡ್ತಾರೆ. ಅದೇ ಥರ ಇದನ್ನು ಮುಂದೆ ನಾವು ಮಾಡ್ಕೊಂಡು ಹೋಗ್ತೇವೆ ಅಂತ ಹೇಳ್ತೀವಿ.